ಈ ಹುಡುಗ ಇದಾನಲ್ಲ ಗುರುಪ್ರಸಾದ್ ತುಂಬ ಲೇಟಾಗಿ ಬಂದಿದ್ದಾನೆ. 4:15ಗೆ ಹೋಗ್ಬೇಕಾಗಿತ್ತು ನಾವು. ಸೊ ನಾವಿವಾಗ 5:15ಗೆ ಹೊರಟಿದ್ದೀವಿ. ಇವ ನೋಡಿ ಇವ ಇದನ್ನಲ್ಲ ನಂಬರ್ 1 ಬುಲ್ಸೆಟ್ ಗಾಯಿ. ವ್ಲಾಗ್ ಮಾಡಕ್ ಹೋದ್ರೆ ನನಗೆ ಡಿಸ್ಕರೇಜ್ ಮಾಡ್ತಾನೆ ಇವನು. ಬುಲ್ಸೆಟ್ ನಂಬರ್ 1 ಬುಲ್ಸೆಟ್ ಗಾಯಿ ಇವನು. ಗುರುಪ್ರಸಾದ್ ಎನ್ಕರೇಜ್ ಮಾಡ್ಬೇಕು ಏನಾದ್ರು ಕೆಲಸ ಮಾಡಕ್ ಹೋದಾಗ. ನಮಸ್ಕಾರ ಎಲ್ರಿಗೂ, ಸಾಮ್ರಾಟ್ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಕದ್ರಿ ನರಸಿಂಹಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದೀವಿ ನಮ್ಮ ಸ್ನೇಹಿತರ ಜೊತೆ. ಹರ್ಷ ಸೇ ಹಾಯ್. ಹಾಯ್ ಗುರು, ಹರಿ ಹಾಯ್, ಸೇ ಹಾಯ್. ಓಕೆ, ನಾನು ನಿಮಗೆ ಇವತ್ತು ಕಂಪ್ಲೀಟು ದೇವಸ್ಥಾನದ ಡೀಟೇಲ್ಸ್ ಕೊಡ್ತೀನಿ. ಎಷ್ಟೊತ್ತಿಗೆ ಓಪನ್ ಆಗುತ್ತೆ, ಎಷ್ಟೊತ್ತು ಕ್ಲೋಸ್ ಆಗುತ್ತೆ, ಆ್ಯಂಡ್ ಪೆಟ್ರೋಲ್ ಎಕ್ಸ್ಪೆನ್ಸಸ್ ಎಷ್ಟಾಗುತ್ತೆ, ಫುಡ್ ಎಕ್ಸ್ಪೆನ್ಸಸ್ ಎಷ್ಟಾಗುತ್ತೆ, ಯಾವ ದಾರಿಯಲ್ಲಿ ಹೋದ್ರೆ ಬೇಗ ಆಗುತ್ತೆ, ರೋಡ್ ಹೆಂಗಿದೆ, ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ಸ್ಟೇ ಟ್ಯೂನ್ ಟು ದ ವಿಡಿಯೋ ಆ್ಯಂಡ್ ಲೈಕ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಕದ್ರಿಗೆ ಹೋಗೋದಕ್ಕೆ ಬೆಂಗಳೂರಿಂದ 150 ಕಿಲೋಮೀಟರ್ಸ್ ಆಗುತ್ತೆ ಅಪ್ರಾಕ್ಸಿಮೇಟ್ಲಿ. ಆ್ಯಂಡ್ ಬೆಂಗಳೂರು NH7 ಹೈವೇದಲ್ಲಿ ಬಂದು ಆಮೇಲೆ ಇಲ್ಲಿಂದ ಗೋರೆಂಟ್ಲ್ ರೋಡ್ ತೊಗೊಬೇಕಾಗುತ್ತೆ. ಗೋರೆಂಟ್ಲ್ ರೋಡ್ ಮುಂಚೆ ಚೆನ್ನಾಗಿರಲಿಲ್ಲ, ಬಟ್ ಈಗ ಚೆನ್ನಾಗಿದೆ. ತೋರಿಸ್ತೀನಿ ನಿಮಗೆ ರೋಡ್ ಹೆಂಗಿದೆ. ಇದು ನೋಡಿ, ಮುಂಚೆ ಚೆನ್ನಾಗಿರಲಿಲ್ಲ ಗೋರೆಂಟ್ಲಿಂದ ಕದ್ರಿ ಹೋಗೋ ರೋಡು, ಬಟ್ ಇದೀಗ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ರೋಡು. ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇದೇ ರೋಡ್ ತೊಗೋಬೋದು. ಆ್ಯಂಡ್ ಬೆಂಗಳೂರಿಂದ 150 ಕಿಲೋಮೀಟರ್ಸ್ ಆಗುತ್ತೆ. ಟೋಲ್ 120 ರೂಪೀಸ್ ಪ್ಲಸ್ ಬೆಂಗಳೂರು ಟೋಲು ಪ್ಲಸ್ ಇಲ್ಲಿ ಪಾಕೆಪಲ್ಲಿ ಹತ್ರ 120 ರೂಪೀಸ್. ಟೈಮ್ 7:15 ಆಗಿದೆ. 7:15 ನಾವು ದೇವಸ್ಥಾನ ರೀಚ್ ಆಗಿದ್ದೀವಿ. ಪಾರ್ಕಿಂಗ್ ಸ್ಪಾಟ್ ಹುಡುಕ್ತಾ ಇದ್ದೀವಿ, ಪಾರ್ಕಿಂಗ್ ಸ್ಪಾಟ್ ಸಿಗ್ತಾ ಇಲ್ಲ. ಆ್ಯಂಡ್ ಜನ ಕಡಿಮೆ ಇದ್ದಾರೆ ಅನಿಸ್ತಾ ಇದೆ ನಮಗೆ ಇವತ್ತು, ಯಾಕಂದರೆ ಬೆಳಗ್ಗೆ 7:15 ಬಂದುಬಿಟ್ಟಿದ್ದೀವಲ್ಲ, ಜನ ತುಂಬ ಕಡಿಮೆ ಇದ್ದಾರೆ. ನೋಡೋಣ ಎಷ್ಟೊತ್ತು ದರ್ಶನ ಆಗುತ್ತೆ ಅಂತ. ಆ್ಯಂಡ್ ಊಟ ಮರಿಬಾರ್ದು, ಊಟ ತಿನ್ಕೊಂಬರ್ಬೋದು ದೇವಸ್ಥಾನ ಪ್ರಸಾದ. ಪಾರ್ಕಿಂಗ್ಗೆ 60 ರೂಪಾಯಿ ತೊಗೊಂಡಿದ್ದಾರೆ. ಆ್ಯಂಡ್ ಪಾರ್ಕಿಂಗ್ ಪ್ಲೇಸ್ ಏನು ಅಷ್ಟೊಂದು ಸೂಪರಾಗಿ ಏನಿಲ್ಲ. ಆ್ಯಂಡ್ ಎಂಟರ್ ಆಗ್ತಾ ಇದ್ದಂಗೆ ಸಿಟಿ ಒಳಗಡೆ, ಕದ್ರಿ ಊರೊಳಗಡೆ ಎಂಟರ್ ಆಗ್ತಾ ಇದ್ದಂಗೆ ಒಂದು ಪಾರ್ಕಿಂಗ್ ಇದೆ. ತೋರಿಸ್ತೀನಿ ನಿಮಗೆ. ಪಾರ್ಕಿಂಗ್ ಇಲ್ಲಿ ಎಂಟರ್ ಆಗಿದ ತಕ್ಷಣ ಪಾರ್ಕಿಂಗ್ ಇದೆ. ಪಾರ್ಕಿಂಗ್ ಒಳಗಡೆ ಬಂದು ಇಲ್ಲೇ ಪಾರ್ಕ್ ಮಾಡ್ಬಿಟ್ಟು ದೇವಸ್ಥಾನದ ಒಳಗಡೆ ಹೋಗ್ಬೇಕು. ತೋರಿಸ್ತೀನಿ ದೇವಸ್ಥಾನ ಎಂಟ್ರೆನ್ಸು ಮತ್ತು ಪಾರ್ಕಿಂಗ್ ಸ್ಲಾಟು. ಫುಲ್ ಮಿಸ್ಟೇಕ್ ಆಗ್ಬಿಟ್ಟಿದೆ. ದರ್ಶನ ಬಂದ್ಬಿಟ್ಟು 9 ಗಂಟೆಗೆ ಫ್ರೀ ದರ್ಶನ ಅಂತೆ. 9:30ಗೆ ಟಿಫನ್ ಆಗುತ್ತೆ. 9:30ಇಂದ 10:30ವರೆಗೂ ಟಿಫನ್ನು. ದೆನ್ ಆಮೇಲೆ 12:30ಗೆ ಊಟ. ಇಲ್ಲಿ ಅನ್ನದಾನ ಪ್ರಸಾದ ಇರುತ್ತೆ. ಸೊ ನೋಡ್ಕೊಂಬನ್ನಿ. ದರ್ಶನ ಬಂದ್ಬಿಟ್ಟು 9 ಫ್ರೀ ದರ್ಶನ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ನಮಸ್ಕಾರ ಗಾಯ್ಸ್. ನಮಸ್ಕಾರ ಗೈಸ್, ದರ್ಶನ ಮುಗಿಸ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಕಂಪ್ಲೀಟ್ ಡೀಟೇಲ್ಸ್ ಬಂದ್ಬಿಟ್ಟು ದೇವಸ್ಥಾನ ಬಂದು 6 ಗಂಟೆಗೆ ಓಪನ್ ಆಗುತ್ತೆ. ಬಟ್ ಆದರೆ ಫ್ರೀ ದರ್ಶನ ಬಂದ್ಬಿಟ್ಟು 9 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಈ 6 ಗಂಟೆಯಿಂದ 9 ಗಂಟೆ ಏನಿರುತ್ತೆ ಅಭಿಷೇಕ ನಡೆಯುತ್ತೆ. ಓನ್ಲಿ ಅಭಿಷೇಕಕ್ಕೆ ತಗೊಂಡಿರೋರು ಮಾತ್ರನೇ ಆ ಟೈಮಲ್ಲಿ ಹೋಗ್ಬೇಕಾಗುತ್ತೆ ಒಳಗಡೆ. ಮಿಕ್ಕಿದವರೆಲ್ಲ ಫ್ರೀ ದರ್ಶನ ಬಂದ್ಬಿಟ್ಟು 9 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. 9ರಿಂದ 12:30ವರೆಗೂ ದರ್ಶನ ಇರುತ್ತೆ. ಅದು ಬಂದ್ಬಿಟ್ಟು ಆಮೇಲೆ 12:30ಇಂದ 4:15ವರೆಗೂ ಕ್ಲೋಸ್ ಇರುತ್ತೆ. ಸೊ 4:15ಇಂದ ಮತ್ತೆ 6:15ವರೆಗೂ ಇರುತ್ತೆ ದರ್ಶನ. ಸೊ ಇದ್ರ ಪ್ರಕಾರ ಪ್ಲಾನ್ ಮಾಡ್ಕೊಳ್ಳಿ. ಅದಾದಮೇಲೆ ಊಟದ ವಿಚಾರಕ್ಕೆ ಬಂದರೆ ಬೆಳಗ್ಗೆ ಟಿಫನ್ ಬಂದ್ಬಿಟ್ಟು 9:30 to 10:30 ಮಾತ್ರ ಬ್ರೇಕ್ಫಾಸ್ಟ್ ಇರುತ್ತೆ. 10:30 ಕ್ಲೋಸ್ ಆಗುತ್ತೆ. ದೆನ್ ಆಮೇಲೆ 12:30ಗೆ ಊಟ ಸ್ಟಾರ್ಟ್ ಆಗುತ್ತೆ. ಪ್ರಸಾದಗಳು, ಅನ್ನದಾನ 12:30ಇಂದ 4:35ವರೆಗೂ ಅನ್ನದಾನ ನಡೆಯುತ್ತೆ. ಸೊ ಅದ್ರ ಪ್ರಕಾರ ಪ್ಲ್ಯಾನ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನು ಮಿಕ್ಕಿದ್ದು ಇನ್ನು ಮನೆಗೆ ಹೋಗೋ ದಾರಿಯಲ್ಲಿ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ನಾನು ನಿಮ್ಗೆ ಡೆಫಿನೆಟ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ಪಾರ್ಕಿಂಗ್